ಪೌಲನ ದೊಡ್ಡ ಒಂದು ಆಶೆಯಾಗಿತ್ತು ರೋಮಾಪುರಕ್ಕೆ ಹೋಗಬೇಕೆಂದು. ಆದರೆ ಕೈದಿಯಾಗಿ ಅಲ್ಲ, ಬದಲಾಗಿ ಯೇಸು ಕ್ರಿಸ್ತನ ಸಾಕ್ಷಿಯಾಗಿ. ಅದು ಅವನ ಆಶೆಯಾಗಿತ್ತು. ಪೌಲನನ್ನು ಕರೆದಾತನು ಅವನ ಕುರಿತು ಹೇಳಿರುವ ಮಾತು, ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲಿಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ ಎಂದು. ಪ್ರಿಯರೇ, ಅದೇ ರೀತಿ ಪೌಲನ ಮನಸ್ಸಲ್ಲಿ ಕೂಡ ರೋಮಾಪುರಕ್ಕೆ ಹೋಗಬೇಕೆಂಬ ಆಸೆ ಇತ್ತು. ನಾನು ಹೇಳುತ್ತೇನೆ, ನಮ್ಮ ಮನಸ್ಸಿನಲ್ಲಿರುವ ಚಿಕ್ಕ ಬೇಡಿಕೆಗಳನ್ನು ನೆರವೇರಿಸಿಕೊಡುವ ದೇವರನ್ನು ನಾನು ನೀವು ಸೇವಿಸುತ್ತಿದ್ದೇವೆ. ಅಪೊಸ್ತಲರ ಕೃತ್ಯ 23:11 ನಾವು ನೋಡುವಾಗ ದೇವರು ತನ್ನ ವಾಗ್ದಾನವನ್ನು ಪೌಲನಿಗೆ ಹಸ್ತಾಂತರ ಮಾಡುವುದನ್ನು ನಾವು ಓದುತ್ತೇವೆ. ನನ್ನನ್ನು ಕೇಳುವ ಪ್ರಿಯರೇ, ನಿಮ್ಮ ಹೃದಯದಲ್ಲಿ ದೇವರಿಗೆ ಮೆಚ್ಚುಗೆಯಾದ ಬೇಡಿಕೆಗಳು ಇದ್ದರೆ ಖಂಡಿತವಾಗಿಯೂ ಅದನ್ನು ನೆರವೇರಿಸಿಕೊಡುವ ದೇವರನ್ನೇ ನಾನು ನೀವು ಸೇವಿಸುವವರಾಗಿದ್ದೇವೆ. ದೇವರು ಹೇಳುತ್ತಾನೆ, ನೀನು ಯೆರೂಸಲೇಮಿನಲ್ಲಿ ನನ್ನನ್ನು ಸಾಕ್ಷಿಯಾಗಿ ಹೇಳಿದಂತೆ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳಬೇಕಾಗುವುದು ಎಂದು. ಪ್ರಿಯರೇ, ದೇವರ ವಾಗ್ದಾನವು ಪೌಲನ ಮೇಲೆ ಇರುವ ತನಕ ಪೌಲನನ್ನು ಯಾರಿಂದಲೂ ನಾಶಪಡಿಸಲು ಅಥವಾ ಇಲ್ಲದಂತೆ ಮಾಡಲು ಸಾಧ್ಯವಿಲ್ಲ. ಪ್ರಿಯರೇ, ನಾನು ಧೈರ್ಯವಾಗಿ ಎಂದು ಹೇಳಬಲ್ಲೆ, ನಾನು ನೀವು ಈ ದಿನ ಜೀವದಿಂದಿರಲು ಕಾರಣ ನಮ್ಮ ಮೇಲಿರುವ ದೇವರ ವಾಗ್ದಾನವೇ. ಆ ವಾಗ್ದಾನವು ಕೆಲವು ನೆರವೇರಿರಬಹುದು, ಕೆಲವು ಇನ್ನೂ ನೆರವೇರಲಿಕ್ಕಿರಲೂಬಹುದು. ನಮ್ಮ ಮೇಲೆ ನೆರವೇರಲಿಕ್ಕಿರುವಂಥ ವಾಗ್ದಾನಗಳು ಹಾಗೆ ಇರುವುದರಿಂದಲೇ ದೇವರು ನಮ್ಮನ್ನು ಈ ಲೋಕದಲ್ಲಿ ಪರಿಪಾಲಿಸುತ್ತಿದ್ದಾನೆ.